ಹಾಯ್ ಎಲ್ಲರಿಗೂ ಅನಿಕಾ ಕಿಚನ್ ಬ್ಲಾಗಿಗೆ ಸುಸ್ವಾಗತ. ಇಂದಿನ ಈ ಬ್ಲಾಗಲ್ಲಿ ಸಿಹಿ ಕುಂಬಳಕಾಯಿ ಪಲ್ಯ ಮತ್ತು ಚಪಾತಿ ಮಾಡೋದು ಯಾವ ರೀತಿ ಮಾಡೋಣ ಅಂತ ನೋಡಿಕೊಳ್ಳೋಣ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಸಿಹಿ ಕುಂಬಳಕಾಯಿ, ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿ. ಒಗ್ಗರಣೆಗೆ ಸಾಸಿವೆ, ಕಡಲೆಬೇಳೆ ಎಲ್ಲ ಚೆನ್ನಾಗಿ ನೀಟಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಸ್ಟವ್ ಆನ್ ಮಾಡಿಕೊಂಡು ಬಾಣಲಿಲಿ ಎಣ್ಣೆ ಹಾಕಿ ಸಾಸಿವೆ ಮತ್ತು ಕಡಲೆಬೇಳೆ ಹಾಕಿ ಹುರ್ಕೋತಾ ಇದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ. ಆಮೇಲೆ ಹೆಚ್ಚಿರುವಂತಹ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಮೀಡಿಯಮಾಗಿ ಹುರ್ಕೋತಾ ಇದ್ದೀನಿ. ನೋಡಿ, ಗೋಲ್ಡನ್ ಫ್ರೈ ಬರೋವರೆಗೂ ಹುರ್ಕೊಳ್ಳೋಣ. ಅದು ಹಸಿಯಾಗಿ ಕಾಣೋದೆಲ್ಲ ಒಂದು ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಹಸಿಮೆಣ್ಸಿನ್ಕಾಯಿ ಹುರ್ಕೊಳ್ಳೋಣ. ಚೆನ್ನಾಗಿ ಕ್ರಿಸ್ಪಿ ಆದಮೇಲೆ ಹೆಚ್ಕೊಂಡಿರುವಂಥ 2 ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿನೂ ಸಹ ಚೆನ್ನಾಗಿ ಬಾಡಿಸ್ಕೊಂಡು ನೀಟಾಗಿ ಅದು ಸಹ ಮೆತ್ತಗಾಗೋ ರೀತಿ ಬಾಡಿಸ್ಕೊಳ್ತಾ ಇರೋಣ. 1-2 ಸೆಕೆಂಡಲ್ಲಿ ಬಾಡುತ್ತೆ, ಮೆತ್ತಗಾಗುತ್ತೆ. ಮತ್ತು ಈ ಕಡೆ ನಾನು ಸಿಹಿ ಕುಂಬಳಕಾಯಿನ ಈ ರೀತಿಯಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನೋಡಿ ಈ ಥರ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನೀಟಾಗಿ ಹೆಚ್ಚಿಟ್ಕೊಂಡು ತೊಳೆದು ಒಂದು ಕಡೆ ಇಟ್ಟಿದ್ದೀನಿ. ಇದನ್ನು ನಾವು ಇವಾಗ ಬಾಡಿಸ್ಕೊಳ್ತಿರುವಂತಹ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಇದ್ರ ಒಳಗಡೆ ನಾವು ಇವಾಗ ಇದನ್ನ ಹಾಕ್ಬಿಟ್ಟು ನೀಟಾಗಿ ಅದನ್ನ ನಾವು ಬಾಡಿಸ್ಕೊಳ್ಳೋಣ. ಇದಕ್ಕೇನು ನೀರು ಏನು ಹಾಕೋದು ಬೇಡ. ಏಕೆಂದರೆ ಸಿಹಿ ಕುಂಬಳಕಾಯಲ್ಲೇ ನೀರಿನ ಅಂಶ ಇರೋದ್ರಿಂದ ನಾವು ನೀರು ಹಾಕದಾಗೆ ಆ ರೀತಿಯೇ ನಾವು ಬಾಡಿಸ್ಕೊಳ್ಳೋಣ. ನೋಡಿ, ತಟ್ಟೆ ಹಾಕಿ ಮುಚ್ಚಿಬಿಟ್ಟು ನೀಟಾಗಿ ನಾವು ಬಾಡಿಸ್ಕೊಳ್ಳೋಣ. ಈ ಕಡೆ ನಾವು ಚಪಾತಿಗೆ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ. ಚಪಾತಿ ಹಿಟ್ಟನ್ನ ಸಾಸ್ಕೊಂಡು ಅದನ್ನು ಒಂದು ಬೌಲಿಗೆ ಹಾಕ್ಕೊಂಡು ನೀಟಾಗಿ ಅದನ್ನ ಚಪಾತಿ ಹಿಟ್ಟಿನ ಅದಕ್ಕೆ ನೀಟಾಗಿ ಉಪ್ಪು, ಸ್ವಲ್ಪ ಹಾಲು, ನೀರು ಹಾಕಿ ನೀಟಾಗಿ ಕಲಿಸ್ತಾ ಇದ್ದೀನಿ. ನೋಡಿ, ಕಲಿಸ್ಕೊಂಡು ಆಮೇಲೆ 1 ಸ್ಪೂನು ಎಣ್ಣೆ ಹಾಕ್ಕೊಂಡು ನೀಟಾಗಿ ಅದು ಮೇಲ್ಗಡೆ ಒಣಗೋದಿಲ್ಲ. ಅದು ಎಣ್ಣೆ ಹಾಕಿ ನೀಟಾಗಿ ಕಲಸಿಟ್ಟು ಒಂದು 5 ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಡೋಣ. ನೋಡಿ, ಈ ರೀತಿಯಾಗಿ ಕಲಿಸ್ಬಿಟ್ಟು ರೆಸ್ಟ್ ಮಾಡೋದಕ್ಕೆ ಇಲ್ಲೇ ಇಟ್ಬಿಡೋಣ. ಅಷ್ಟರೊಳಗೆ ನಾವು ಇಲ್ಲಿ ಸಿಹಿ ಕುಂಬಳಕಾಯಿಗೆ ಹಾಕಿದ್ವಲ್ಲ, ಅದು ಯಾವ ರೀತಿ ಇದೆ ಅಂತ ನೋಡೋಣ. ಎಷ್ಟು ಬಿಸಿ ಇದೆ ನೋಡಿ, ತಟ್ಟೆ ಯಾವ ರೀತಿ ಹೋಗಿ ಬಿತ್ತು ನೋಡಿ, ಎಷ್ಟು ಹವೆ ಬರ್ತಾ ಇದೆ. ನೀಟಾಗಿ ಕಲಿಸ್ಕೊಳ್ಳೋಣ. ನಾನು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಇನ್ನೊಂದು ಸ್ವಲ್ಪ ಉಪ್ಪು ಬೇಕು ಅನಿಸುತ್ತೆ, ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ಉಪ್ಪನ್ನ ಹಾಕ್ತಾಯಿದ್ದೀನಿ. ನೋಡಿ, ಆವಾಗ ಹಾಕುವಾಗ ಯಾವ ಥರ ಇತ್ತು ಕಲರು, ಇವಾಗ ಯಾವ ಥರ ಇದೆ ಕಲರಲ್ಲಿ ಅಂದರೆ ಆಲ್ಮೋಸ್ಟು ಬೆಂದಿದೆ ಅಂತ. ಇನ್ನೊಂದು ಸ್ವಲ್ಪ ನಾವು ಮುಚ್ಚಳ ಹಾಕಿ ಮುಚ್ಚಿದಾಗ ಇವಾಗ ಯಾವ ರೀತಿ ಬೆಂದಿದೆ ಅಂತ ಒಂದು ಪೀಸ್ ತೆಗೆದು ನಿಮಗೆ ಕಟ್ ಮಾಡಿ ತೋರಿಸ್ತೀನಿ. ನೋಡಿ ಯಾವ ರೀತಿ ಇದೆ ನೋಡಿ. ಅದು ನಾವು ಒಂದು ಸ್ಪೂನ್ ತಗೊಂಡು ಕಟ್ ಮಾಡಿದಾಗ ಅದು ಈಸಿಯಾಗಿ ಕಟ್ ಆಗಬೇಕು. ಆ ರೀತಿಯಾಗಿ ಅದು ಕಟ್ಟಾದರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಇನ್ನೊಂದು 10 ನಿಮಿಷ 1-2 ಸೆಕೆಂಡಲ್ಲಿ ನಾವು ಇದನ್ನ ಇಟ್ಟರೆ ಆಲ್ಮೋಸ್ಟು ಬೆಂದಿದೆ ಅಂತ. ಇನ್ನೊಂದು ಸ್ವಲ್ಪ ಬೇಯಬೇಕು. ನೋಡಿ, ನಾನು ಯಾವುದೇ ರೀತಿ ನೀರು ಹಾಕಿಲ್ಲ. ಏಕೆ ಅಂತಂದರೆ ಸಿಹಿ ಕುಂಬಳಕಾಯಲ್ಲೇ ನೀರಿನ ಅಂಶ ಯಥೇಚ್ಛವಾಗಿರೋದ್ರಿಂದ ನಾವು ನೀರು ಹಾಕೋದು ಬೇಡ. ನೋಡಿ, ಇವಾಗ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಸಾಕು. ಇವಾಗ ನಾವು ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ಸಿಹಿ ಕುಂಬಳಕಾಯಿ ಪಲ್ಯ ಬೇಕಾದರೆ ಕಾಯಿ ತುರಿ ಬೇಕಾದರೆ ಹಾಕ್ಕೋಬೋದು. ಸಿಹಿ ಕುಂಬಳಕಾಯಿ ಆಲ್ಮೋಸ್ಟ್ ರೆಡಿ ಆಯಿತು, ಪಲ್ಯ ರೆಡಿ ಆಯಿತು. ಇವಾಗ ನಾವು ಚಪಾತಿ ಮಾಡ್ಕೊಳ್ಳೋದಕ್ಕೆ ಲಟ್ಟಿಸ್ಕೊಳ್ಳೋಣ.
ಚಪಾತಿ ಹಿಟ್ಟು ರೆಸ್ಟ್ ಮಾಡೋದಕ್ಕೆ ಬಿಟ್ಟಿದ್ವಲ್ಲ, ಈ ರೀತಿಯಾಗಿ ಮೆತ್ತಗೆ ಚೆನ್ನಾಗಿ ಹೊಂದ್ಕೊಂಡಿದೆ. ಇವಾಗ ನಾವು ಲಟ್ಟಿಸ್ಕೊಳ್ಳೋಣ. ಲಟ್ಟಣಿಗೆಯಿಂದ ಒಂದೊಂದಾಗಿ ಲಟ್ಟಿಸ್ಕೊಂಡು ಬೇಯಿಸ್ಕೊಳ್ಳೋಣ. ಇವಾಗ ಬೇಯಿಸ್ಕೊಳ್ಳೋಣ. ಎರಡು ಕಡೆ ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ನಾವು ಬೇಯಿಸ್ಕೊಂಡ್ರೆ ಚಪಾತಿ ರೆಡಿಯಾಗುತ್ತೆ. ಎಣ್ಣೆ ಬೇಡ ಅನ್ನೋರು ಹಾಗೇ ಬೇಯಿಸ್ಕೋಬೋದು. ಚೆನ್ನಾಗಿ ಹಂಚ್ಕಾದ್ಮೇಲೆ ನಾವು ಚಪಾತಿನ ಹಾಕಿ ಬೇಯಿಸ್ಕೊಳ್ಳೋದ್ರಿಂದ ಬೇಗ ಬೇಗ ಆಗುತ್ತೆ. ಸಿಹಿ ಕುಂಬಳಕಾಯಿ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್.